ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ಜ್ಯೋತಿ. ಇವತ್ತು ಥರ್ಸ್ಡೇ ಮಾರ್ನಿಂಗ್ ಆಗಿರೋದ್ರಿಂದ ಇವತ್ತು ರಾಯರ ವಾರ. ಬೇಗ ಎಲ್ಲ ಕೆಲಸ ಮಾಡ್ಕೋಬೇಕಿತ್ತು. ಸೊ ಹಾಗಾಗಿ ಬೆಳಗ್ಗೆ ರಂಗೋಲಿ ಹಾಕಿ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಫಸ್ಟ್ ಮೇಯ್ನ್ಲಿ ನನಗೆ ಬೇಕಾಗಿರೋದು ಟೀ ಇಲ್ಲೆಲ್ಲ ನನ್ನ ಕೆಲಸ ಮುಂದೆನೇ ಹೋಗಲ್ಲ. ಎಷ್ಟು ಟೀ ಕುಡಿತೀನೋ ನನಗೆ ಗೊತ್ತಾಗೋದೇ ಇಲ್ಲ, ಅಷ್ಟು ಟೀ ಕುಡಿತೀನಿ. ಮೇಯ್ನ್ ಟೀ ಇದ್ದರೆ ಬೇಗ ಪಟ ಅಂತ ಕೆಲಸ ಮಾಡ್ಕೊತೀನಿ. ನಿಮ್ಮರಲ್ಲೂ ಯಾರು ಹಾಗೆ ಇದ್ದರೆ ಕಮೆಂಟ್ ಮಾಡಿ. ಫಸ್ಟು ಮೇಯ್ನ್ ಟೀ ಕುಡಿದ ತಕ್ಷಣ ಅದ್ರ ಜೊತೆಗೆ ಒಂದು ಸ್ನ್ಯಾಕ್ಸ್ ಏನಾದರೂ ಬಿಸ್ಕೆಟ್ಸ್ ಏನಾದರೂ ಇದ್ದರೆ ನೆಕ್ಸ್ಟ್ ನಮ್ಮ ಮನೆ ಕೆಲಸಗಳಿಗೆ ಈಸಿ ಆಗ್ತಾ ಹೋಗುತ್ತೆ. ಬಟ್ ಎಲ್ಲರೂ ಇವಾಗ ಡಯೆಟ್ಟು ಅದು ಇದು ಅಂತ ಹೇಳ್ತಾರೆ. ಬಟ್ ನಾನು ಡಯೆಟೆಲ್ಲ ನಿಜ ಮಾಡೋಕ್ಕೆ ಹೋಗಲ್ಲ. ನನಗೇನು ಸಂತೃಪ್ತಿ ಆಗುತ್ತೆ ಮನಸ್ಸಿಗೆ, ನನಗೆ ಯಾವುದರಿಂದ ಫೀಲ್ ಬೆಟರ್ ಅನಿಸುತ್ತೆ ನಾನು ಮಾಡ್ತೀನಿ. ನೆಕ್ಸ್ಟ್ ಪೂಜೆಗೆ ರೆಡಿ ಮಾಡ್ಕೋಬೇಕಿತ್ತು. ಟೀ ಕುಡ್ದು ಪೂಜೆಗೆ ರೆಡಿ ಆಗಬೇಕಿತ್ತು. ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡು ಆವಾಗಲೇ ಹೂವೆಲ್ಲ ತಂದಿಟ್ಟಿದ್ರು. ಆ ಹೂನೆಲ್ಲ ತೊಗೊಂಡು ಪೂಜೆಗೆ ರೆಡಿ ಮಾಡ್ಕೊಳಕ್ಕೆ ಅಂತ ಹೋದೆ. ಅದ್ರ ಜೊತೆ ನನ್ನ ಮಗ ಬೇರೆ ಜೊತೆಗೆ ಹಿಂದೆ ಮುದ್ದೆನೇ ಓಡಾಡ್ತಾ ಇದ್ದ. ಏನೋ ಪೂಜೆ ಮಾಡಿದ್ರೆ ಒಂದು ಖುಷಿ ನೆಮ್ಮದಿ ಅನಿಸುತ್ತೆ. ಏನೇ ಪ್ರಾಬ್ಲಮ್ಸ್ ಇದ್ದರೂ ಪೂಜೆ ಒಂದು ಮಾಡ್ಕೊಬಿಟ್ರೆ ಸಮಾಧಾನ. ಒಂದು 5 ಮಿನಿಟ್ಸ್ ದೇವ್ರ ಮುಂದೆ ಕೂತ್ಕೊಂಡು ಅದನ್ನೆಲ್ಲ ಅಲಂಕಾರ ಮಾಡ್ಕೊಂಡು ಪೂಜೆ ಮಾಡಿ ಬೇಡ್ಕೊಳ್ಳೋದಿದೆಯಲ್ಲ, ಮನಸ್ಸಿಗೆ ತೃಪ್ತಿ ಅನಿಸುತ್ತೆ. ಯಾವುದೇ ಬೇಜಾರಿರಲಿ, ಯಾವುದೇ ಮನಸ್ಸು ತೊಂದರೆ ಇರಲಿ, ಏನೇ ಇರಲಿ, ದೇವ್ರಿಗೊಂದು ಪೂಜೆ ಮಾಡಿ ಅದು ಒಂಥರ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುತ್ತೆ. ದೇವ್ರ ಮನೆಗೆ ಹೋಗಿ ನೆಕ್ಸ್ಟ್ ಅದೇ ಹಳೆ ಹೂನೆಲ್ಲ ತಕ್ಕೊಂಡೆ. ಬೇಗ ಹಳೆ ಹೂ ಹಿಂದಿನ ದಿನದ ಹೂವು ಇರುತ್ತೆ, ತುಂಬ ಅಂದರೆ ಬೇರೆ ಹೂ ಬಾಡಿರೋದಿಲ್ಲ. ಆದರೆ ತುಳಸಿ ಹಾಕಿರ್ತೀವಿ, ಅದು ತುಂಬ ಬೇಗ ಬಾಡೋಗುತ್ತೆ. ಸೊ ಹಾಗಾಗೆಲ್ಲ ತೆಗ್ದು ಕ್ಲೀನ್ ಮಾಡಿಕೊಂಡೆ ದೇವ್ರ ಮನೇನ. ಆಮೇಲೆ ಪೂಜೆಗೆ ರೆಡಿ ಮಾಡಿಕೊಂಡೆ. ಎಲ್ಲನೂ ಬೇಗ ಪೂಜೆ ಮುಗಿಸ್ಕೊಂಡೆ. ಪೂಜೆ ಆಯಿತು. ಹೀಗೆ ಕಾಣಿಸ್ತಾ ಇದೆ ನಮ್ಮ ಮನೆ, ನಮ್ಮ ದೇವ್ರ ಮನೆ. ನಮ್ಮ ರಾಯರು ಹೋಗಿದ್ದಾರೆ. ಪೂಜೆ ಮುಗಿಸ್ಕೊಂಡೆ. ನೆಕ್ಸ್ಟ್ ತಿಂಡಿ ಮಾಡಬೇಕಿತ್ತು. ಚಿತ್ರಾನ್ನ ಮಾಡಿಕೊಂಡೆ. ಚಿತ್ರಾನ್ನದ ರೆಸಿಪಿ ಬೇಕು ಅಂದರೆ ಚಾನಲಲ್ಲಿ ಹಾಕಿದ್ದೀನಿ, ಹೋಗಿ ನೋಡಿ. ಮಧ್ಯಾಹ್ನಕ್ಕೆ ರೈಸ್ ಮಾಡಿಕೊಂಡೆ, ಯಾಕಂದರೆ ಸೈಟ್ ಹತ್ರ ಹೋಗಬೇಕಿತ್ತು. ಬೇಗ ಅದಕ್ಕೆ ಬೆಳಗ್ಗೆನೇ ಮಾಡಿಟ್ಟು ಹೋಗ್ಬಿಡ್ತೀನಿ. ಹಾಗೆ ನಾನು ಮನೇಲೇ ಸಿಗುವಂತಹ 3 ವಸ್ತುಗಳಿಂದ ನಮ್ಮ ಕೂದಲಿನ ಆರೈಕೆ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಅಕ್ಕಿ ತೊಳೆದ ನೀರು. ಎಲ್ರಿಗೂ ಮನೇಲಿ ಸಿಗೋವಂಥದ್ದೇ ಇದು ಇಂಗ್ರೀಡಿಯೆಂಟ್ಸು. ಸೊ ಮೊದಲು ಅಕ್ಕಿ ತೊಳೆದ ನೀರನ್ನ ನಮಗೆ ಕೂದಲಿಗೆ ಎಷ್ಟು ಬೇಕು ಅಂತ ನಮಗೆ ಕ್ವಾಂಟಿಟಿ ಗೊತ್ತಿರುತ್ತೆ. ಸೊ ಅಷ್ಟು ಅಕ್ಕಿ ನೀರನ್ನ ತಗೊಳ್ಳಿ. ನಂತರ ಅದಕ್ಕೆ 2 ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳಿ. 2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ನಮ್ಮ ಕೂದಲಿನ ಆರೈಕೆಗೆ ಕೊಬ್ಬರಿ ಎಣ್ಣೆ ತುಂಬ ಸಹಾಯ ಮಾಡುತ್ತೆ. ಕೊಬ್ಬರಿ ಎಣ್ಣೆ ಮಿಕ್ಸ್ ಆದ ನಂತರ ಇದಕ್ಕೆ ಮೈನ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಶಾಂಪು. ನಾವು ಮನೇಲಿ ಯಾವುದನ್ನು ಯೂಸ್ ಮಾಡ್ತೀವೋ ಶಾಂಪೂನ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಅಂದರೆ ಗೊತ್ತಿರುತ್ತೆ ನಿಮ್ಮ ಕ್ವಾಂಟಿಟಿ ಎಷ್ಟು ನೀವು ಶಾಂಪೂನ ಯೂಸ್ ಮಾಡ್ತೀರ ಸ್ನಾನಕ್ಕೆ ಅಂತ. ಸೊ ಅಷ್ಟು ಶಾಂಪು ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ. ಶಾಂಪುದು ನೊರೆ ಬರಬೇಕು. ನೊರೆ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ನೆಕ್ಸ್ಟ್ ಅದು ಎಲ್ಲ ಮಿಕ್ಸ್ ಆಗಿ ನೀಟಾಗಿ ನೊರೆ ಬರುತ್ತೆ. ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಸ್ನಾನಕ್ಕೆ ಹೋದಾಗ ಈ ಬೌಲಲ್ಲಿರೋವಂಥ ಶಾಂಪೂನ ಕೂದಲಿಗೆ ಅಪ್ಲೈ ಮಾಡಿ. ಕೂದಲನ್ನ ಶಾಂಪು ಮಾಡೋದ್ರಿಂದ ಡ್ರೈ ಅನಿಸಲ್ಲ, ರಫ್ ಅನಿಸಲ್ಲ, ತುಂಬ ಸ್ಮೂತಾಗಿರುತ್ತೆ ಕೂದಲು. ಸೊ ಈ ರೆಮಿಡಿ ನಿಮಗೆ ಇಷ್ಟ ಆಯಿತು ಅಂದರೆ ನನಗೊಂದು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.